ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ನಾವು ಗುದದ್ವಾರ ಸಂಬಂಧಿತ ರೋಗಗಳಾದ ಫಿಷರ್, ಪೈಲ್ಸ್ ಮತ್ತು ಫಿಸ್ಟುಲಾ ರೋಗಗಳಿಗೆ ಕಾರಣಗಳೇನು ಮತ್ತು ಅವುಗಳ ಲಕ್ಷಣಗಳೇನು ಅಂತ ತಿಳಿದುಕೊಂಡಿದ್ವಿ. ಈ ವಿಡಿಯೋದಲ್ಲಿ ಅದಕ್ಕೆ ಚಿಕಿತ್ಸೆ ಏನು ಮತ್ತು ಸೂಕ್ತ ಪಥ್ಯ ಅಥವಾ ಅಪಥ್ಯಗಳೇನು ಅನ್ನೋದನ್ನ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಫಿಷರಿಗೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಂಗೆ ಮಲಬದ್ಧತೆ ಆಗಿರುತ್ತೆ. ಹಾಗಾಗಿ ಮಲಬದ್ಧತೆಯನ್ನು ನಿವಾರಿಸಿಕೊಳ್ಳಬಹುದಾದಂತಹ ಆಹಾರಗಳು ಅಂದ್ರೆ ಹೈ ಫೈಬರ್ ಕಂಟೆಂಟ್ ಇರುವಂತಹ ಆಹಾರಗಳನ್ನ ಅತಿಯಾಗಿ ಸೇವಿಸೋದಾಗಿರ್ಬೋದು, ಅಥವಾ ಅತಿ ನಿಯಮಿತವಾದಂತಹ ನೀರು, ಮಜ್ಜಿಗೆ ಅಥವಾ ದ್ರವ ಆಹಾರಗಳನ್ನ ಸೇವಿಸೋದು. ಇದರಿಂದ ಫಿಷರ್ ಬರ್ದೇ ಇರೋ ತರ ತಡೆಗಟ್ಟಬಹುದು. ಮತ್ತೆ ಫಿಷರ್ ಅಲ್ಲಿ ಅತಿಯಾಗಿ ನೋವು ಇರುತ್ತೆ. ಅಂತ ಸಮಯದಲ್ಲಿ ಫಿಟ್ಸ್ ಬಾತ್ ಅಂತ ಹೇಳ್ತೀವಿ. ಅಂದ್ರೆ ಒಂದ್ ಟಬ್ಬಿಗೆ ಬಿಸಿ ನೀರು ಹಾಕೊಂಡು ಒಂದ್ 20 ನಿಮಿಷ ಅಥವಾ 10 ನಿಮಿಷ ಅದರಲ್ಲಿ ಕುತ್ಕೊಳ್ಳೋದ್ರಿಂದ ಆದಷ್ಟು ನೋವನ್ನ ಕಡಿಮೆ ಮಾಡ್ಕೊಬಹುದು. ಇದೆರಡು ಮನೆಯಲ್ಲೇ ಮಾಡ್ಕೊಬಹುದಾದಂತಹ ಒಂದು ಪಥ್ಯ ಅಥವಾ ನೋವು ಹೋಗ್ಲಿಕ್ಕೆ ಮಾಡ್ಕೊಬಹುದಂತ ಕ್ರಮಗಳಾಗಿರುತ್ತೆ. ಇದು ಬಿಟ್ರೆ ಇನ್ ಕೆಲವರಲ್ಲಿ ಅನಾಟಮಿಕಲ್ ಡಿಫಾಕ್ಟ್ ಅನ್ನೋ ತರ ಸ್ಪಿಂಕ್ಟರ್ ತುಂಬಾ ಟೈಟ್ ಇರೋದ್ರಿಂದ ಕೂಡ ನಾರ್ಮಲ್ ಆಗಿ ಮೋಷನ್ ಹೋಗ್ತಿದ್ರು ಅಂತವ್ರಲ್ಲಿ ಫಿಷರ್ ಆಗುವಂತ ಸಾಧ್ಯತೆ ಇರುತ್ತೆ. ಅಂತವರಿಗೆ ಒಂದ್ ಸಣ್ಣ ಸರ್ಜರಿ ಅಂದ್ರೆ ಸ್ಪಿಂಕ್ಟರಾಟಮಿ ಅಂತ ಕರಿತೀವಿ. ಅದರಿಂದ ಗುದದ್ವಾರವನ್ನ ಸ್ವಲ್ಪ ದೊಡ್ಡ ಮಾಡುವಂತಹ ಟ್ರೀಟ್ಮೆಂಟ್ ಮಾಡೋದ್ರಿಂದ ಫ್ರೀಕ್ವೆಂಟ್ ಆಗಿ ಫಿಷರ್ ಆಗೋದನ್ನ ತಡೆಗಟ್ಟಬಹುದು. ಎರಡನೇ ರೋಗ ಅಂತ ಹೇಳಿದ್ರೆ ಪೈಲ್ಸಿಗೆ ನಾನಾ ರೀತಿಯಾದಂತ ಚಿಕಿತ್ಸೆಗಳನ್ನ ನೀಡ್ಬೋದು. ಆದ್ರೆ ಅದು ಯಾವ ಹಂತದಲ್ಲಿದೆ ಅಂದ್ರೆ ಪ್ರೈಮರಿ, ಸೆಕೆಂಡ್ರಿ, ಕಳೆದ ವಿಡಿಯೋದಲ್ಲೇ ಹೇಳ್ದಂಗೆ ಬೇರೆ ಬೇರೆ ಹಂತದಲ್ಲಿ ನಾವು ಪೈಲ್ಸ್ ಅನ್ನ ನೋಡ್ತೀವಿ. ಅದು ಯಾವ ತರ ಲಕ್ಷಣ ಇದೆ ಮತ್ತು ಅದು ಯಾವ ಹಂತದಲ್ಲಿ ರೋಗ ಇದೆ ಅನ್ನೋದನ್ನ ನೋಡ್ಕೊಂಡು ನಾವು ಚಿಕಿತ್ಸೆನ ಡಿಸೈಡ್ ಮಾಡ್ತೀವಿ. ಮೊದಲನೇದು ಭೇಷಜ ಅಂದ್ರೆ ಓರಲ್ ಮೆಡಿಕೇಶನ್ ಇಂದ ಕೂಡ ತುಂಬಾ ಜನರಲ್ಲಿ ಪೈಲ್ಸ್ ಗುಣಮುಖರಾಗಬಹುದು. ಅಂದ್ರೆ ಬರೀ ನೋವು ಅಥವಾ ಯಾವುದೇ ರೀತಿ ಮಾಸ್ ಅಥವಾ ಸ್ವೆಲ್ಲಿಂಗ್ ಹೊರಗಡೆ ಬರ್ತಿರೋದಿಲ್ಲ, ಬರೀ ನೋವು ಇರುತ್ತೆ, ರಕ್ತಸ್ರಾವ ಆಗ್ತಿದೆ ಅನ್ನೋರಲ್ಲಿ ಬರೀ ಓರಲ್ ಮೆಡಿಕೇಶನ್ ಕೊಟ್ಟು ಕೂಡ ಅದನ್ನ ಗುಣಪಡಿಸಬಹುದು. ಅತಿ ಪಿತ್ತ ಆಗುವಂಥದ್ದು ಅಥವಾ ಉಷ್ಣ ಆಗುವಂತ ಆಹಾರಗಳನ್ನ ಸೇವಿಸದೆ ಸ್ವಲ್ಪ ತಂಪು ಮಾಡಿಕೊಂಡು ಮೆಡಿಕೇಶನ್ ತಗೊಳ್ಳೋದ್ರಿಂದ ಇದರಿಂದ ಗುಣಮುಖರಾಗಬಹುದು. ಇನ್ ಸೆಕೆಂಡ್ ಸ್ಟೇಜಿಗೆ ಹೋಗಿದೆ ಅಂದ್ರೆ ಸ್ವೆಲ್ಲಿಂಗು ಇದೆ, ರಕ್ತಸ್ರಾವನೂ ಇದೆ ಅನ್ನೋರಲ್ಲಿ ಆಯುರ್ವೇದದಲ್ಲಿ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಅದಕ್ಕೆ ಅಂದ್ರೆ ಕ್ಷಾರಕರ್ಮ ಅಂತ ಕರಿತೀವಿ. ಕ್ಷಾರ ಅಂತ ಹೇಳಿದ್ರೆ ಅಲ್ಕಲಿ, ಅದಕ್ಕೆ ಒಂಥರ ಮಾಸನ್ನ ಸುಡುವಂತಹ ಒಂದು ಗುಣ ಇರುತ್ತೆ. ಅದರಿಂದ ಆ ಏರಿಯಾನ ನೆಕ್ರೋಸ್ ಮಾಡುತ್ತೆ. ಸೊ ನೆಕ್ಸ್ಟ್ ಬ್ಲಡ್ ಲಾಸ್ ಆಗೋದಾಗಿರ್ಬೋದು ಅಥವಾ ಅಲ್ಲಿರೋ ಸ್ವೆಲ್ಲಿಂಗು ತಾನಾಗಿನೇ ಅದ್ರ ಸೈಜ್ ಸಣ್ಣ ಆಗುತ್ತೆ. ಅದನ್ನ ನಾವು ಕ್ಷಾರಕರ್ಮ ಅಂತ ಕರಿತೀವಿ. ಇನ್ನೊಂದು ಅಗ್ನಿಕರ್ಮ ಅಥವಾ ಕಾಟ್ರೈಸೇಷನ್ ಮಾಡ್ತೀವಿ. ಲಾಸ್ಟ್ನೇದು ಸರ್ಜಿಕಲ್ ರಿಮೂವಲ್ ಆಫ್ ದ ಮಾಸ್. ಇದಿಷ್ಟು ಅದಕ್ಕೆ ಹೇಳಿರುವಂತ ಟ್ರೀಟ್ಮೆಂಟ್. ಯಾವ ಸ್ಟೇಜ್ ಅಲ್ಲಿ ಇದೆ, ಸೆಕೆಂಡರಿ ಸ್ಟೇಜ್ ಅಥವಾ ಟರ್ಷರಿ ಸ್ಟೇಜ್, ಕೆಲವರಲ್ಲಿ ಮಾಸ್ ಏನ್ ಮಾಡಿದ್ರು ಒಳಗಡೆ ಹೋಗೋದೇ ಇಲ್ಲ, ಅಂತ ಕಂಡೀಷನ್ ಅಲ್ಲಿ ಸರ್ಜರಿನೇ ಅಲ್ಟಿಮೇಟ್ ಟ್ರೀಟ್ಮೆಂಟ್ ಆಗಿರುತ್ತೆ. ಸೊ ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದ್ರ ಮೇಲೆ ಅದಕ್ಕೆ ಯಾವ ರೀತಿಯಾದಂತ ಚಿಕಿತ್ಸೆ ಕೊಡ್ಬೇಕು ಅನ್ನೋದು ಡಿಪೆಂಡ್ ಆಗಿರುತ್ತೆ. ಇದು ಪೈಲ್ಸ್ ಬಗ್ಗೆ. ಮತ್ತೆ ಫಿಸ್ಟುಲಾದಲ್ಲಿ ಇಂಪಾರ್ಟೆಂಟ್ ಒಂದು ಟ್ರೀಟ್ಮೆಂಟ್ ಅಂದ್ರೆ ಅಪಾರ್ಟ್ ಫ್ರಮ್ ದ ಅಲೋಪತಿಕ್ ಟ್ರೀಟ್ಮೆಂಟ್, ಆಯುರ್ವೇದದಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಅದು ಕ್ಷಾರಸೂತ್ರ ಅಂದ್ರೆ ಒಂದು ಮೆಡಿಕೇಟೆಡ್. ಈ ಕ್ಷಾರಸೂತ್ರನ ನಾವು ಫಿಸ್ಟುಲಸ್ ಟ್ರ್ಯಾಕಿಗೆ ಅಪ್ಲೈ ಮಾಡ್ತೀವಿ. ಟ್ರ್ಯಾಕ್ ಲೆಂತ್ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ನಮ್ದು ಡ್ಯೂರೇಷನ್ ಆಫ್ ದ ಟ್ರೀಟ್ಮೆಂಟ್ ಡಿಪೆಂಡ್ ಆಗಿರುತ್ತೆ. ಈ ಕ್ಷಾರಸೂತ್ರ ಫಿಸ್ಟುಲಸ್ ಟ್ರ್ಯಾಕ್ ಅಲ್ಲಿ ಇರುವಂತಹ ಡೆಡ್ ಟಿಶ್ಯೂನ ಕ್ಲಿಯರ್ ಮಾಡ್ತಾ ಬರುತ್ತೆ. ಸೊ ಟ್ರ್ಯಾಕ್ ಲೆಂತ್ ವೀಕ್ ಬೈ ವೀಕ್ ಕಡಿಮೆ ಆಗ್ತಾ ಬರುತ್ತೆ. ಎವ್ರಿ ವೀಕ್ ನಾವು ಆ ಒಂದು ಕ್ಷಾರಸೂತ್ರನ ತೆಗೆದು ಹೊಸ ಕ್ಷಾರಸೂತ್ರನ ಹಾಕ್ತಾ ಬರ್ತೀವಿ. ಯಾವಾಗ ಟ್ರ್ಯಾಕ್ ಲೆಂತ್ ಚಿಕ್ಕ ಆಗುತ್ತೆ ಅದಾಗೆ ಕಟ್ ಆಗಿ ಬರುತ್ತೆ, ಒಂದು ಊಂಡ್ ತರ ಉಳಿಯುತ್ತೆ. ಇದನ್ನ ಕ್ಷಾರಸೂತ್ರ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಚಿಕ್ಕ ಟ್ರ್ಯಾಕ್ ಇರೋರಲ್ಲಿ ಒಂದ್ 2-3 ಸಿಟ್ಟಿಂಗ್ ಅಲ್ಲೇನೆ ಟ್ರೀಟ್ಮೆಂಟ್ ಮುಗ್ದು ಹೋಗುತ್ತೆ. ತುಂಬಾ ದೊಡ್ಡ ಟ್ರ್ಯಾಕ್ ಇರೋರಲ್ಲಿ ಅದು ಒಂದ್ 2-3 ತಿಂಗಳು ತಗೊಬಹುದು. ವಾರ ಕಟ್ ಆಗ್ತಾ ಬಂದು ಲೆಂತ್ ಚಿಕ್ಕ ಆಗಿ ಲಾಸ್ಟಿಗೆ ಒಂದು 3 ತಿಂಗಳ ನಂತರದಲ್ಲಿ ಅದೊಂದು ಗಾಯದ ತರ ಆಗಿ ಹೀಲ್ ಆಗುತ್ತೆ. ಇದನ್ನ ಕ್ಷಾರಸೂತ್ರ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಈ ಕ್ಷಾರಕರ್ಮ ಮತ್ತೆ ಕ್ಷಾರಸೂತ್ರದ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಬೇರೆ ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್ ಅಲ್ಲಿ ನಾವು ಫಿಸ್ಟುಲಾಟಮಿ ಅಥವಾ ಫಿಸ್ಟುಲೆಕ್ಟಮಿ ಅಂತ ಆ ಫಿಸ್ಟುಲಸ್ ಟ್ರ್ಯಾಕ್ ಅನ್ನೇ ಕಟ್ ಮಾಡಿ ತೆಗಿತೀವಿ, ಅಥವಾ ಹೆಮೊರಾಯ್ಡೆಕ್ಟಮಿ ಅಂತ ಮಾಡ್ತೀವಿ. ಇಂಥ ಸಂದರ್ಭದಲ್ಲಿ ಸ್ವಲ್ಪ ಬೇರೆ ಒಳ್ಳೆ ಟಿಶ್ಯೂಗಳು ಅಥವಾ ಹೆಲ್ದಿ ಟಿಶ್ಯೂಗಳು ಕೂಡ ಆ ಏರಿಯಾದಲ್ಲಿ ಕಟ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಕ್ಷಾರಸೂತ್ರ ಮಾಡೋದ್ರಿಂದ ಯಾವುದೇ ರೀತಿಯಾದಂತ ಹೆಲ್ದಿ ಟಿಶ್ಯೂಗಳಿಗೆ
ಡ್ಯಾಮೇಜ್ ಆಗೋದಿಲ್ಲ. ಮತ್ತೆ ಸರ್ಜಿಕಲ್ ಪೋಸ್ಟ್ ಕಾಂಪ್ಲಿಕೇಶನ್ ಅಂತ ಏನ್ ಹೇಳ್ತೀವಿ, ಕಂಟ್ರೋಲ್ ಮಾಡಕ್ ಆಗಲ್ಲ, ಮೋಷನ್ ಬರ್ತಿದ್ರೆ ಅದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ, ಆ ಏರಿಯಾದಲ್ಲಿ ಕಂಟ್ರೋಲ್ ಮಾಡುವಂತ ಮಸಲ್ ಕೆಪಾಸಿಟಿ ಇಲ್ಲ ಅಂತ ಹೇಳ್ತಾರೆ. ಅದು ಯಾವುದೇ ರೀತಿಯಾಗಿನೂ ಈ ಟ್ರೀಟ್ಮೆಂಟ್ ನಂತರದಲ್ಲಿ ನಮಗೆ ಕಂಡು ಬರಲ್ಲ. ಅಂದ್ರೆ ಕ್ಷಾರಸೂತ್ರ ಕ್ಷಾರಕರ್ಮದ ನಂತರದಲ್ಲಿ ಈ ಕಾಂಪ್ಲಿಕೇಶನ್ ಬರೋದಿಲ್ಲ. ಇದೊಂದು ಅದ್ರದ್ದು ಸ್ಪೆಷಾಲಿಟಿ ಆಗಿದೆ. ನೆಕ್ಸ್ಟ್ ಬಂದು ಪಥ್ಯ ಅಥವಾ ಅಪಥ್ಯ, ಅಂದ್ರೆ ಎಲ್ಲಾ ರೀತಿಯಾದಂತಹ ಗುದದ್ವಾರ ಸಂಬಂಧಿತ ರೋಗಗಳಿಗೆ ಯಾವ ರೀತಿಯಾದಂತಹ ಪಥ್ಯ ಫಾಲೋ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಮಲಬದ್ಧತೆ ಆಗದೆ ಇರುವಂತಹ ಆಹಾರಗಳನ್ನ ಜಾಸ್ತಿಯಾಗಿ ತಗೊಳ್ಬೇಕು. ಅಂದ್ರೆ ನಾರಿನಾಂಶ ಇರುವಂತಹ ಆಹಾರ ಆಗಿರ್ಬೋದು, ಮೂಲಂಗಿ, ಸುವರ್ಣಗಡ್ಡೆ ಇಂಥ ತರಕಾರಿಗಳನ್ನ ಬಳಕೆ ಮಾಡೋದಿರ್ಬೋದು, ಆದಷ್ಟು ಹಣ್ಣು ತರಕಾರಿಗಳನ್ನ ಬಳಸೋದಿರಬಹುದು. ಅಗತ್ಯಕ್ಕೆ ತಕ್ಕಂತೆ ನೀರು ಕುಡಿಯೋದು, ಆಗಾಗ ಮಜ್ಜಿಗೆ ಸೇವಿಸೋದು, ಈ ತರ ದ್ರವಾಹಾರಗಳನ್ನು ತಗೊಳ್ಳೋದು, ಇವುಗಳಿಂದ ಮಲಬದ್ಧತೆಯನ್ನ ಕಡಿಮೆ ಮಾಡಬಹುದು. ಮತ್ತೆ ಯಾವ್ದನ್ನ ತಗೊಳ್ಬಾರ್ದು ಅಂತ ಹೇಳಿದ್ರೆ, ಹೆಚ್ಚಿಗೆ ಉಷ್ಣ ಆಗುವಂತ ಆಹಾರ ಆಗಿರಬಹುದು, ಅಥವಾ ರೂಕ್ಷ ಅಂತ ಕರೀತಾರೆ ಆಯುರ್ವೇದದಲ್ಲಿ, ಅಂದ್ರೆ ಡ್ರೈ ಆಗಿರುವಂತ ಆಹಾರಗಳು, ಮಂಡಕ್ಕಿ, ಅವಲಕ್ಕಿ ಇವುಗಳನ್ನ ಅತಿಯಾಗಿ ಸೇವಿಸೋದಾಗಿರ್ಬಹುದು, ಅಥವಾ ಫ್ರೈಡ್ ಐಟಮ್, ಆಯಿಲಿ ಐಟಮ್, ಮತ್ತೆ ತುಂಬಾ ಖಾರ ತಿನ್ನೋದು, ಇವುಗಳನ್ನೆಲ್ಲ ಕಡಿಮೆ ಮಾಡಬೇಕು. ಅವುಗಳನ್ನ ಅಪಥ್ಯ ಅಂತ ಕರಿತೀವಿ. ಇದರಿಂದ ಆ ಏರಿಯಾ ಕೂಡ ಡ್ರೈ ಆಗುತ್ತೆ. ಮತ್ತೆ ನಾನ್ ವೆಜ್ ತಿನ್ನೋರಲ್ಲಿ ಚಿಕನ್, ಫಿಶ್ ಅಥವಾ ಯಾವ್ದು ಹೀಟ್ ಆಗುತ್ತೆ ಅಂತ ಹೇಳ್ತಾರೆ, ಉಷ್ಣ ಅಂತಾರೆ, ಅಂತವನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಅದನ್ನ ಅಪಥ್ಯ ಅಂತ ಕರಿತೀವಿ. ಅದ್ ಬಿಟ್ಟು ವಿಹಾರ ಅಂತ ಏನ್ ಹೇಳ್ತೀವಿ, ಅಂದ್ರೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ವಿಹಾರದಲ್ಲಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಮಾಡಬಾರ್ದು ಏನು ಅಂತ ಹೇಳಿದ್ರೆ, ಯಾರಿಗೆ ಮೋಷನ್ಗೆ ಹೋಗ್ಬೇಕಂತ ಅನಿಸ್ತಿದೆ ಅಂತ ಕಂಡೀಷನ್ ಅಲ್ಲಿ ಹೋಗದೆ ಇರುವಂತದ್ದು, ಅದನ್ನ ಬೇಗ ಧಾರಣೆ ಮಾಡೋದು ಅಂತ ಕರೀತಾರೆ. ಅಂದ್ರೆ ವೇಗನ ಸಪ್ರೆಸ್ ಮಾಡೋದು, ಅರ್ಜನ್ನ ಸಪ್ರೆಸ್ ಮಾಡುವಂಥದ್ದು, ಅದು ಕೂಡ ಒಂದು ಕಾರಣ ಆಗಿರುತ್ತೆ. ಇನ್ನೊಂದು, ಹೋಗ್ಬೇಕು ಅಂತ ಅನಿಸ್ದೇ ಇದ್ದಾಗ ಹೋಗೋದು, ಸುಮ್ನೆ ಹೋಗ್ಬಿಟ್ಟು ಒಂದು ಫಿಕ್ಸ್ಡ್ ಟೈಮ್ ಅಂತ ಮಾಡ್ಕೊಂಡ್ಬಿಟ್ಟು ಆ ಟೈಮಲ್ಲಿ ನಾವು ಮೋಷನ್ ಪಾಸ್ ಮಾಡ್ಲೇಬೇಕು ಅಂತ ಹೋಗಿ ಅಲ್ಲಿ ಪ್ರೆಷರ್ ಹಾಕುವಂಥದ್ದು, ಇದು ಕೂಡ ಪೈಲ್ಸ್ಗೆ ಮುಖ್ಯ ಕಾರಣ ಆಗಿರುತ್ತೆ. ಇದೆರಡನ್ನ ಮಾಡಬಾರ್ದು. ಒಂದು ಅರ್ಜ್ ಬಂದಾಗ ಕಂಟ್ರೋಲ್ ಮಾಡೋದು, ಇನ್ನೊಂದು ಅರ್ಜ್ ಇಲ್ದೇನೆ ಹೋಗ್ಬಿಟ್ಟು ಪ್ರೆಷರ್ ಹಾಕುವಂಥದ್ದು. ಇವೆರಡು ಕೂಡ ಗುದ ಸಂಬಂಧಿತ ರೋಗಗಳು ಬರ್ಲಿಕ್ಕೆ ಮುಖ್ಯ ಕಾರಣ ಆಗಿರುತ್ತೆ. ಮತ್ತೆ ತುಂಬಾ ಸೆಡೆಂಟ್ರಿ ಲೈಫ್ ಸ್ಟೈಲ್, ಯಾವಾಗ್ಲೂ ಕುತ್ಕೊಂಡೇ ಕೆಲಸ ಮಾಡುವಂಥದ್ದು ಆಗಿರ್ಬಾರ್ದು. ಅವಾಗ ಸ್ವಲ್ಪ ಫಿಸಿಕಲ್ ಎಕ್ಸರ್ಸೈಸ್ ಇರಬೇಕು, ನಿಯಮಿತ ಅವ್ರದ್ದು ಸ್ಟ್ರೆಂತ್ಗೆ ತಕ್ಕಂಗೆ ವಾಕಿಂಗ್ ಅಥವಾ ಏನ್ ಫಿಸಿಕಲ್ ಆಕ್ಟಿವಿಟಿ ಇರಬೇಕು ಅದರಲ್ಲಿ ತೊಡಗಿಸ್ಕೊಂಡಿರ್ಬೇಕು. ಈ ತರ ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದ್ರಿಂದ ಆದಷ್ಟು ಗುದ ಸಂಬಂಧಿತ ರೋಗಗಳನ್ನ ದೂರ ಮಾಡ್ಕೊಬಹುದು.